ಅಗಸ್ತ್ಯ ಅವರು ಕಾವೇರಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಕಳ್ಳನ ರೂಪದಲ್ಲಿ ಕಾವೇರಿ ರೂಮಲ್ಲಿ ಬರುತ್ತಾನೆ. ಕಾವೇರಿಯನ್ನು ಕಿಡ್ನಾಪ್ ಮಾಡಲು ಬರುತ್ತಾನೆ. ಅವಾಗ ಕಾವೇರಿ ಬಾಯಿ ತೆಗೆದು ಯಾರು ನೀನು ಅಂತಾಳೆ. ಆದರೆ ಕಾವೇರಿ ಕೈ ಕಾಲು ಕಟ್ಟಿ ಬಾಯಲ್ಲಿ ಬಟ್ಟೆ ತುರುಕಿ ಓಮಿನಿಯಲ್ಲಿ ಅವಳನ್ನು ಹತ್ತಿಸ್ಕೊಂಡು ಹೋಗ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಹತ್ತಿಸ್ಕೊಂಡು ಹೋಗ್ತಾನೆ ಅಗಸ್ತ್ಯ. ಕರ್ಕೊಂಡೋಗಿ ಬರ್ತ್ಡೇ ಅರೇಂಜ್ಮೆಂಟ್ ಮಾಡಿದಲ್ಲ ಆಕೆನನ್ನು ನಿಲ್ಲಿಸಿ ಹೇಳ್ತಾನೆ ಸುಮ್ಮನೆ ಇರು ಅಂತಂದು. ಅವಾಗ ಅಗಸ್ತ್ಯ ಅವಳನ್ನ ಒಬ್ಬಳೇ ಬಿಟ್ಟು ಬೇರೆ ಕಡೆ ಹೋಗಿ ಕರೆಂಟ್ ಹಚ್ಚಿ ಆಕೆಗೆ ಸರ್ಪ್ರೈಸ್ ಕೊಡಲು ಹೂವಿನ ಗುಚ್ಛವನ್ನು ತರುತ್ತಾನೆ. ನಾ ಕಂಡ ಹುಣ್ಣಿಮೆಯ ಬೆಳದಿಂಗಳು ನೀವು, ತುಂಬು ಹುಣ್ಣಿಮೆಯ ಸ್ವಚ್ಛಂದದ ಬಾನಂಗಳ ನೀವು, ನನ್ನ ಮನಕದ್ದದ ಮನದರಸಿ ನೀವು. ಜನುಮದಿನದ ಶುಭಾಶಯಗಳು ನನ್ನ ಪ್ರೀತಿಯ ಕನ್ನಡತಿಗೆ. ಆ ಕವನವನ್ನು ಹೇಳಿದ ನಂತರ ನಿಮಗೋಸ್ಕರ ನಾನು ಕನ್ನಡದಲ್ಲಿ ಕವನವನ್ನು ಮಾಡಿ ಹೇಳಿದ್ದೇನೆ ಅಂತ ಹೇಳ್ತಾರೆ. ಅವರು ಖುಷಿ ಪಡ್ತಾರೆ. ಅನಂತರ 2 ಜನ ಲೇಡೀಸನ್ನು ಅಲ್ಲಿ ಇರ್ತಾರೆ. ಅವ್ರನ್ನ ಅಂದರೆ ಬರ್ತ್ಡೇ ಈವೆಂಟನ್ನು ರೆಡಿ ಮಾಡಿರೋರು ಮತ್ತು ಲೇಡೀಸು ಬ್ಯೂಟಿ ಪಾರ್ಲರ್ ಅವರ ಕಡೆಯಿಂದ ಅವ್ರನ್ನ ರೆಡಿ ಮಾಡೋದಕ್ಕೆ ಅಂತಲೇ ಕರೆಸಿರ್ತಾರೆ. ಅವರಿಗೆ ಕಿವಿಗೆ ಓಲೆ ಆಮೇಲೆ ನೆಕ್ಲೆಸ್ಸು ಬಳೆಯನ್ನು ಹಾಕಿ ಅವರು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದ ಇವ್ರನ್ನ ನೋಡಿ ಹಾಂ ಓಕೆ ಈಗ ಕೇಕ್ ಕಟ್ ಮಾಡೋಣ ಅಂತ ಅಗಸ್ತ್ಯ ಅವರು ಹೇಳ್ತಾರೆ. ಕೇಕ್ ಕಟ್ ಮಾಡಿ ಅವರಿಬ್ಬರು ಒಬ್ಬರಿಗೆ ಒಬ್ಬರು ತಿನ್ನಿಸಿ ಕೇಕನ್ನು ಆನಂತರ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ.